शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಹಾಗೂ ವೇದಿಕೆ ಮೇಲೆ ಇದ್ದಂತ ನಮ್ಮ SIR ಹೋರಾಟ ಸಮಿತಿ ಹಾಗೂ ಮತ ಕಾವಲು ಸಮಿತಿ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇವತ್ತಿನ ವಿಷಯ ಕಳೆದ 17ನೇ ತಾರೀಕಿಗೆ ಕರ್ನಾಟಕದಾದ್ಯಂತ ಈ ಒಂದು SIR ಪ್ರಕ್ರಿಯೆ ಅಂತ್ಯಗೊಂಡಿದೆ. 17ನೇ ತಾರೀಕಿಗೆ ಅಂತ್ಯಗೊಂಡಾದ ಮೇಲೆ 24ನೇ ತಾರೀಕಿಗೆ ಮೊನ್ನೆ ಒಂದು ಕರಡು ಮತದಾರ ಪಟ್ಟಿ ಕೂಡ ಬಿಡುಗಡೆ ಮಾಡಲಾಗಿದೆ. ಅವತ್ತಿನ ದಿವಸ ಕೂಡ ಈ ಒಂದು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಹಾಕುವಂತ ಅವಕಾಶ ಕೂಡ ಚುನಾವಣಾ ಆಯೋಗದಿಂದ ಮಾಡಿಕೊಟ್ಟಿದೆ. ಇಲ್ಲಿ ವಿಷಯ ಏನು ಅಂತಂದ್ರೆ SIR ವಿರೋಧದ ನಡುವೆ ಕೂಡ, ಗೊಂದಲದ ನಡುವೆ ಕೂಡ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರ ಈ ಒಂದು SIR ಪ್ರಕ್ರಿಯೆಗೆ ಚಾಲನೆ ನೀಡಿತ್ತು. ಎಲ್ಲ ವಿವಿಧ ಸಂಘಟನೆಗಳಾಗಿರ್ಬೋದು, ಎಲ್ಲ ವಿವಿಧ ಪಕ್ಷಗಳಾಗಿರ್ಬೋದು, ಈ ಒಂದು SIR ಪ್ರಕ್ರಿಯೆಗೆ ಒಂದು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಕೇಂದ್ರ ಚುನಾವಣಾ ಆಯೋಗ ಇದನ್ನು ನಮ್ಮ ರಾಜ್ಯದ ಮೇಲೆ ಹೇರಲಾಯಿತು. ಇವಾಗ ಹೇರಿದಾರ ಅಂದಮೇಲೆ ಈ ಒಂದು ಪ್ರಕ್ರಿಯೆಯಿಂದ ಹೊರಗಡೆ ಉಳಿಯುವುದು ಒಂದು ಸರಿ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ವಿ, ಎಲ್ಲಾ ಸಂಘಟನೆಗಳು ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾದ್ವಿ. ಸುಮಾರು 1.5 ತಿಂಗಳವರೆಗೂ ಈ ಒಂದು SIR ಪ್ರಕ್ರಿಯೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಡೆಯಿತು. ಕಳೆದ 30ನೇ ತಾರೀಕಿಗೆ ಇದು ಎಂಡ್ ಆಗಬೇಕಾಗಿತ್ತು. 2 ಸಲ ಎಕ್ಸ್ಟೆನ್ಷನ್ ಕೊಡ್ತು ಚುನಾವಣಾ ಆಯೋಗ. ಹೀಗಾಗಿ ಆಗಸ್ಟ್ 17ನೇ ತಾರೀಕಿಗೆ ಈ ಒಂದು ಪ್ರಕ್ರಿಯೆ ಅಂತ್ಯಗೊಂಡಾದ್ಮೇಲೆ 24ನೇ ತಾರೀಕಿಗೆ ಒಂದು ಕರಡು ಮತದಾರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಆಮೇಲೆ ಅಂತಿಮ ಮತದಾರ ಪಟ್ಟಿ ಅಕ್ಟೋಬರ್ 27ನೇ ತಾರೀಕಿಗೆ ಬಿಡುಗಡೆ ಮಾಡಲಾಗುತ್ತೆ. ಅಷ್ಟರೊಳಗೆ ನಮ್ದು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಆಗಿರ್ಬೋದು ಅಥವಾ ನೋಟಿಸ್ ಪೀರಿಯಡ್ ಆಗಿರ್ಬೋದು, ಈ ಒಂದು 2 ತಿಂಗಳಲ್ಲಿ ಇದೆಲ್ಲ ಮಾಡ್ಬೇಕಾಗುತ್ತೆ. ಸೊ ಇವಾಗ ಆತಂಕಕಾರಿ ವಿಷಯ ಏನಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ 19 ಲಕ್ಷ ಜನ ವೋಟರ್ಸ್ ಇದ್ರು, ಮತದಾರರಿದ್ರು. 19 ಲಕ್ಷ ಜನ. ಅದರಲ್ಲಿ ಕೇವಲ ಇವಾಗ ಉಳಿದಿದ್ದು 16 ಲಕ್ಷ ಮತದಾರರು ಮಾತ್ರ ಉಳಿದಿದ್ದಾರೆ. ಅಂದ್ರೆ ಸುಮಾರು 2,97,000 ಮತದಾರರು ಈ ಒಂದು ಕರಡು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಕಾರಣ ಏನ್ ಕೊಡ್ತಾರೆ ಚುನಾವಣಾ ಆಯೋಗ ಅಂತಂದ್ರೆ, ಚುನಾವಣಾ ಆಯೋಗ ಒಂದು ಫಾರ್ಮುಲಾ ಬಿಡುಗಡೆ ಮಾಡಿದೆ. ಆ ಫಾರ್ಮುಲಾ ಏನಂತಂದ್ರೆ ASDDO ಏನಂತಂದ್ರೆ ಆಬ್ಸೆಂಟ್, ಶಿಫ್ಟಿಂಗ್, ಡೆತ್, ಡೂಪ್ಲಿಕೇಟ್ ಮತ್ತೆ ಅದರ್ಸ್. ಸೊ ಈ ASDDO ಒಂದು ಫಾರ್ಮುಲಾ ಪ್ರಕಾರ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 2,97,000 ಮತದಾರರು ಈ ಒಂದು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಇದರಲ್ಲಿ ಆಬ್ಸೆಂಟು ಬಂದ್ರು, ಡೆತ್ತು ಬಂದ್ರು, ಶಿಫ್ಟೆಡ್ ಬಂದ್ರು, ಎಲ್ಲ ಬಂದ್ರು. ಮತ್ತೆ ಇಲ್ಲಿ ಎಷ್ಟೇ ಪಾರದರ್ಶಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಸಿಟಿ ಕಮಿಷನರ್ ಅವರಾಗಿರ್ಬೋದು ಎಷ್ಟೇ ಪಾರದರ್ಶಕವಾಗಿ ಮಾಡಿದ್ರು ಕೂಡ ಇಷ್ಟು 2,97,000 ಮತದಾರರು ಹೊರಗಡೆ ಹೆಂಗ್ ಉಳಿದ್ರು? ಇದು ಮೊದಲನೇ ಪ್ರಶ್ನೆ. ಯಾಕಂದ್ರೆ ಈ ಒಂದು SIR ಪ್ರಕ್ರಿಯೆದ ಒಂದು ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ನಮ್ಮ ಉದ್ದೇಶ ಏನಿತ್ತಂತಂದ್ರೆ ಅರ್ಹ ಮತದಾರರು, ಎಲಿಜಿಬಲ್ ವೋಟರ್ಸ್ ಈ ಒಂದು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿಬಾರ್ದು ಅನ್ನೋ ಒಂದು ಉದ್ದೇಶ. ಮತ್ತೆ ಅನರ್ಹರು, ಎಲಿಜಿಬಲ್ ಏನಿದ್ದಾರೆ ಈ ಒಂದು ಮತದಾರ ಪಟ್ಟಿಯಲ್ಲಿ ಇರಕೂಡುದು ಅಂತೇಳಿ ಇದೊಂದು ಉದ್ದೇಶ. ಈ 2 ಉದ್ದೇಶದಿಂದ ಒಂದು SIR ಪ್ರಕ್ರಿಯೆ ನಡಿಬೇಕು ಅಂತೇಳಿ ಒಂದು ಉದ್ದೇಶ ನಡೆಸಿತ್ತು. ಬಟ್ SIR ಪ್ರಕ್ರಿಯೆ ಹಿಂದಿನ ಒಂದು ಉದ್ದೇಶ, ದುರುದ್ದೇಶ ಕೇಂದ್ರ ಸರ್ಕಾರದ ಆಗಿರ್ಬೋದು ಅಥವಾ ಕೇಂದ್ರ ಚುನಾವಣಾ ಆಗಿರಬಹುದು, ಇಲ್ಲಿ ಎಷ್ಟು ಮತದಾರರೇ ಡಿಲೀಟ್ ಆಗ್ತಾರ ಕಾಯ್ತಾ ಇದ್ರು ಅಂತೇಳಿ ಒಂದು ಇಲ್ಲಿ ಸಂಶಯ ಬರ್ತಾ ಇದೆ. ಯಾಕಂದ್ರೆ ನೋಡಿ, ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟೇ ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,12 ಲಕ್ಷ ಜನ ಈ ಒಂದು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 2,97,000, ವಿಜಯಪುರ ನಗರದಲ್ಲಿ ಸುಮಾರು 79,000 ಮತದಾರರು ಈ ಒಂದು ಕರಡು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಅಂದ್ರೆ ವಂಚಿತರಾಗಿದ್ದಾರೆ. ಇದರಲ್ಲಿ ಆಬ್ಸೆಂಟ್ ಇದ್ದವರು ಬಂದ್ರು ನೋಡಿ, ಆಬ್ಸೆಂಟ್ ಅವ್ರ ಮನೆ BLOಗಳು ಮನೆಗೆ ಹೋಗಿದ್ದಾರೆ, ಅವ್ರಿಲ್ಲ ಮನೆಯಲ್ಲಿ. ಅವ್ರ ಮತದಾರ ಅಲ್ವಾ? ಅವ್ರು ಅರ್ಹ ಮತದಾರ ಇದ್ದಾರೆ, ಬಟ್ ಅವ್ರು ಆಬ್ಸೆಂಟ್ ಇಲ್ಲ, ಮನೆಯಲ್ಲಿಲ್ಲ. ಇವ್ರು ಹೋದಾಕರು ಮನೆಯಲ್ಲಿಲ್ಲ. ಯಾವ್ದೋ ನೋಡಿ,
ಎಷ್ಟೋ ಮತದಾರರು ಕೆಲಸಕ್ಕೋಸ್ಕರ, ಶಿಕ್ಷಣಗೋಸ್ಕರ ಬೇರೆ ಬೇರೆ ಜಿಲ್ಲೆಗೆ, ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಿರ್ತಾರೆ. ಅವರು ಆಬ್ಸೆಂಟ್ ಇದ್ದಾರೆ ಅಂದ್ರೆ ಕೇವಲ ಒಂದು ಮಾತ್ರಕ್ಕೆ ಅವ್ರ ಹೆಸರು ನಾವು ಇದು ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡ್ಬೇಕಾ? ಇದು ಯಾವ ನ್ಯಾಯ? ಶಿಫ್ಟ್ ಆಗಿದ್ದಾರೆ, ಇಲ್ಲಿಂದ ಬೇರೆ ಬೇರೆ ಊರಿಗೆ ಅಥವಾ ಬೇರೆ ಮತಕ್ಕೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅವ್ರು ಮತದಾರ ತಾನೆ. ಆದ್ರೆ ಅವ್ರನ್ನ ನಾವು ಅನರ್ಹ ಮತದಾರ ಅಂತ ಹೇಳಕ್ಕಾಗಲ್ಲ. ಅವರು ಕೂಡ ಅರ್ಹ ಮತದಾರ, ಬಟ್ ಶಿಫ್ಟ್ ಆಗಿದ್ದಾರೆ. ಅವ್ರು ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅದಕ್ಕೊಂದು ಪ್ರಕ್ರಿಯೆ ಬೇಕಲ್ಲ. ಶಿಫ್ಟ್ ಆಗಿದ್ದಾರೆ, ಇಲ್ಲಿಂದ ಡಿಲೀಟ್ ಮಾಡಿ ಅಲ್ಲಿ ಅವರಿಗೆ ಒಂದು ನಮೂದೆ ಮಾಡಕ್ಕಂತ ಅವಕಾಶ ಮಾಡಿಕೊಡ್ಬೇಕು. ಇವಾಗ ASDDO ಪ್ರಕಾರ ಏನ್ ಹೇಳ್ತದೆ ಅಂತಂದ್ರೆ, ಈ ASDDO ಪ್ರಕಾರ ನೀವು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಹಾಕ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಅಲ್ಲದೆ ಈ ಒಂದು BLO ಫಾರ್ಮ್ ಕೊಡುವಕ್ಕಿಂತ ಮುಂಚೆ ಕೂಡ ಸಾಕಷ್ಟು ವೋಟರ್ಸ್ ಹೆಸರು ಆಟೋಮೆಟಿಕ್ ಡಿಲೀಟ್ ಆಗ್ಬಿಟ್ಟಿದೆ ಮತದಾರ ಪಟ್ಟಿಯಿಂದ. ಅದು ಯಾವ ಕಾರಣಕ್ಕಾಯ್ತು, ಯಾರು ಡಿಲೀಟ್ ಮಾಡಿದ್ರು, ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಎಲೆಕ್ಷನ್ ಕಮಿಷನ್ ಕೊಟ್ಟಿಲ್ಲ. ಎಷ್ಟೋ ಮತದಾರರು ಅವರು ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ, ವೋಟಿಂಗ್ ಮಾಡಿದ್ದಾರೆ, ಆದರೂ ಕೂಡ ಅವ್ರದ್ದು ಹೆಸರು ಮತದಾರ ಪಟ್ಟಿಯಿಂದ ಹೇಗೆ ಡಿಲೀಟ್ ಆಯ್ತು? ನಾನು ಚುನಾವಣಾ ಆಯೋಗ ನನಗೆ ಕೇಳಕ್ ಇಚ್ಛೆ ಪಡ್ತೀನಿ, ಪ್ರತಿ ವರ್ಷ ಪ್ರತಿ ಚುನಾವಣೆ ವೋಟ್ ಮಾಡುವಂತ ಮತದಾರ ಅವ್ರ ಹೆಸರು ಮತದಾರ ಪಟ್ಟಿಗೆ ಹೇಗೋಯ್ತು? ಅವ್ರು ಕ್ಲೇಮ್ ಮಾಡಿಲ್ಲ, ಅವ್ರು ಡಿಲೀಟ್ ಮಾಡಿಲ್ಲ, ಹೆಂಗ್ ಆಟೋಮೆಟಿಕ್ ಡಿಲೀಟ್ ಆಯ್ತು? ಸೊ ಈ ತರ ಎಷ್ಟೋ ಮತದಾರರು ತಾವು ಮನೆ ಕೇಳಿರ್ಬೋದು, ಬೆಂಗಳೂರಲ್ಲಿ ಪ್ರಕಾಶ್ ರಾಜ್ ಅಂತ ಒಂದು ನಟ, ಅವ್ರದ್ದು ಹೆಸರು ಕೂಡ ಡಿಲೀಟ್ ಆಗಿದೆ. ಸೊ ಈ ಒಂದು ಹೆಸರು ಡಿಲೀಟ್ ಮಾಡಿದ್ರಂದ್ರೆ ಈ ಒಂದು ಮತದಾರರಿಗೆ ಮಾಡುವಂತ ಒಂದು ಅವಮಾನ ಇದು. ಇಟ್ ಇಸ್ ಅನ್ ಇನ್ಸಲ್ಟ್ ಟು ಹ್ಯೂಮನ್ ವೋಟರ್ ಅಂಡ್ ದ ಡೆಮೋಕ್ರಸಿ. ಒಂದು ಪ್ರಜಾಪ್ರಭುತ್ವತೆಗೆ ಒಂದು ಇಲ್ಲ ಅವಮಾನ ಮಾಡದಂಗೆ. ಯಾಕಂದ್ರೆ ಒಂದು ಅರ್ಹ ಮತದಾರ ಹೆಸರು ಇವರು ಏನೋ ಒಂದು ಕಾರಣ ಕೊಡದೆ ಇವರು ಡಿಲೀಟ್ ಮಾಡ್ತಾರಂತಂದ್ರೆ ಇದು ಮತದಾರರಿಗೆ ಮಾಡುವಂತ ಒಂದು ಅವಮಾನ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾಡುವಂತ ಒಂದು ಅವಮಾನ. ಸೊ ಯಾವ ಕಾರಣಕ್ಕೆ ಡಿಲೀಟ್ ಮಾಡಿದ್ರು? ಇದು ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೊಡಬೇಕು. ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೊಡಬೇಕು. ನೀವು ನಮ್ಮ ರಾಜ್ಯ ಮೇಲೆ ಒಂದು SIR ಹೇರಿದ್ದೀರಾ, ಇದಕ್ಕೆ ಸ್ಪಷ್ಟೀಕರಣ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಆಯುಕ್ತರಾದಂತ ಜ್ಞಾನೇಶ್ ಕುಮಾರ್ ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಕರ್ನಾಟಕ ಚುನಾವಣಾ ಅಧಿಕಾರಿಗಳಾದಂತ ಅನುಭವ್ ಕುಮಾರ್ ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾವ ಒಂದು ಕಾರಣದಿಂದ ಮತದಾರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಯ್ತು? ಇವನ ಅಂಕಿ ಅಂಶಕ್ಕೆ ಬರ್ಬೇಕಾದ್ರೆ ನಾನು ಹೇಳ್ತೀನಿ, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 19 ಲಕ್ಷ ಮತದಾರರು ಇದ್ರು. ಅದರಲ್ಲಿ ಕೇವಲ ಇವಾಗ 16,84,968 ಮತದಾರರು ಮಾತ್ರ ಕರಡು ಮತದಾರ ಪಟ್ಟಿಯಲ್ಲಿ ಉಳಿದಿದ್ದಾರೆ. ಅದರಲ್ಲಿ ಶಿಫ್ಟ್ ಆದವರು, ಇಡೀ ಜಿಲ್ಲೆ ಶಿಫ್ಟ್ ಆದವರು 1,52,000 ಮತದಾರ ಶಿಫ್ಟ್ ಆಗಿದ್ದಾರೆ ಅಂತ ತೋರಿಸ್ತಾರೆ. ಅವ್ರು ಎಲಿಜಿಬಲ್ ವೋಟರ್ಸೇ, ಬಟ್ ಶಿಫ್ಟ್ ಆಗಿದ್ದಾರೆ. ಅವ್ರನ್ನ ಡಿಲೀಟ್ ಮಾಡ್ತೀರಾ? ಆಬ್ಸೆಂಟು ಮನೆಗೆ ಹೋಗಿದ್ದಾರೆ, ಅವ್ರು ಯಾವುದೋ ಒಂದು ಕೆಲಸಕ್ಕೆ ಬೇರೆಯವ್ರಿಗೆ ಹೋಗಿರ್ತಾರೆ, ಶಿಕ್ಷಣಗೋಸ್ಕರ ಬೇರೆ ಕಡೆ ಹೋಗಿರ್ತಾರೆ, ಕೆಲಸ ಮಾಡಕ್ ಬೇರೆ ಹೋಗಿರ್ತಾರೆ. ಅಂತವ್ರು 59,923 ಈ ಮತದಾರರು ಆಬ್ಸೆಂಟ್ ಅಂತ ತೋರಿಸಿದ್ದಾರೆ. ಆಬ್ಸೆಂಟ್ ಅಂದ್ರೆ ಅವ್ರ ಹೆಸರೇ ತೆಗೆದು ಬಿಡ್ತೀರಾ ನೀವು? ನಿಮಗೆ ಯಾವ ಅರ್ಹತೆ ಇದೆ? ನಿಮಗೆ ಆಬ್ಸೆಂಟ್ ಇದ್ದವ್ರನ್ನ, ಶಿಫ್ಟ್ ಆದವ್ರನ್ನ ಒಂದು ಮತದಾರ ಪಟ್ಟಿಯಲ್ಲಿ ನೀವು ಡಿಲೀಟ್ ಮಾಡುವಂತ ಅಧಿಕಾರ ನಿಮಗೆ ಯಾರು ಕೊಟ್ರು? ಸೊ ಈ ತರ ಒಂದು ASDDO ಅಂತ ಹೇಳಿ ಒಂದು ಫಾರ್ಮುಲಾ ಅಂಡರ್ ನಲ್ಲಿ ಈ ಒಂದು ಮತದಾರ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಸೊ ಇವಾಗ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ, ಅವಕಾಶ ಕೊಟ್ಟಿದ್ದಾರೆ. ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಒಂದು ತಿಂಗ್ ಕೊಟ್ಟಿದ್ದಾರೆ. ಇವು ನಾಳೆ 23ನೇ ಸೆಪ್ಟೆಂಬರ್ ವರೆಗೂ ಅವಕಾಶ ಕೊಟ್ಟಿದ್ದಾರೆ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್. ಮೊನ್ನೆ 24ನೇ ತಾರೀಕಿಂದ ನಾಳೆ 23ನೇ ತಾರೀಕಿನವರೆಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್. ಬಟ್ ಎಷ್ಟು ಜನರಿಗೆ ಗೊತ್ತಿರುತ್ತೆ ಕರಡು ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇದೇನೋ ಇಲ್ಲ ಅಂತೇಳಿ? ಎಲ್ಲರೂ ಎಜುಕೇಟೆಡ್ ಇರಂಗಿಲ್ಲ, ಅನ್ಎಜುಕೇಟೆಡ್ ಜನ ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ರೈತರು ಇರ್ತಾರೆ. ಅವರಿಗೆ ಆನ್ಲೈನ್ ಚೆಕ್ ಮಾಡಕ್ಕಾಗುತ್ತಾ? ಮತದಾರ ಪಟ್ಟಿ ಇದು ಚೆಕ್ ಮಾಡಕ್ಕಾಗುತ್ತಾ? ಸೊ ಹೀಗಾಗಿ ಎಷ್ಟೋ ಜನ ಈ ಒಂದು ಮತದಾರ ಪಟ್ಟಿಯಿಂದ ವಂಚಿತರಾಗಿದ್ದಾರೆ. ಇಷ್ಟೆಲ್ಲ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಆದ್ಮೇಲೆ ಕೂಡ ಈ ಒಂದು ಏನು ಅಂಕಿಅಂಶ ಕೊಟ್ಟೆ, ಈ ಅಂಕಿಅಂಶಗಳು ಎಷ್ಟು ಕಡಿಮೆ ಆಗುತ್ತೆ ನಾವೇ ನೋಡ್ಬೇಕಾಗಿದೆ ಇವಾಗ. ಅದಕ್ಕೆ ನೋಡಿ, SIR ತರಾತುರಿಯಲ್ಲಿ ತಂದ್ರು. SIR ನಡೆಸಬೇಕಂದ್ರೆ ಯಾವುದೇ ಒಂದು ಜಾಹೀರಾತು ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ಕೇಂದ್ರ ಚುನಾವಣಾ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಜಾಹೀರಾತ ಮಾಡಿಲ್ಲ. SIR ಬರ್ತಾ ಇದೆ, ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, ಎಲ್ಲ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಡ್ರಿ ಅಂತೇಳಿ SIR ಬಗ್ಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಸರಿಯಾಗಿ ಮಾಡ್ಲಿಲ್ಲ. ಮತ್ತೆ BLOಗಳು
BLಗಳನ್ನ ಏನು ನೇಮಕ ಮಾಡಿದ್ರು ಅವ್ರಿಗೂ ಕೂಡ ಪೂರ್ವಕವಾಗಿ ಒಂದು ಸರಿಯಾದ ಒಂದು ಟ್ರೈನಿಂಗ್ ಕೂಡ ಕೊಡ್ಲಿಲ್ಲ. ಅವ್ರಿಗೆ ಟ್ರೈನಿಂಗ್ ಕೊಡಿ, ಅವರಿಗೆ ಮಾಹಿತಿ ಇಲ್ಲ ಈ ASDDO ಅಂದ್ರೆ ಏನು, ಇದ್ರ ಯಾರನ್ನ ಡಿಲೀಟ್ ಮಾಡ್ಬೇಕು, ಯಾರನ್ನ ಆಬ್ಸೆಂಟ್ ಆಗ್ಬೇಕು, ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಹೀಗಾಗಿ ತಪ್ಪು ಹೆಸರು ಕೂಡ ಒಂದು ನಮೂದೆ ಮಾಡಿದ್ದಾರೆ BLO, ಎಷ್ಟೋ BLOಗಳು. ಮತ್ತೆ ಈ ಒಂದು BLOಗಳಲ್ಲಿ ಶಿಕ್ಷಕರನ್ನು ತಗೊಂಡಿದ್ದಾರೆ, ಅಂಗನವಾಡಿಗಳು ತಗೊಂಡಿದ್ದಾರೆ. ಅಂಗನವಾಡಿ ತಗೊಂಡ್ರೆ ಪಾಪ ಅವ್ರು ಅಂಗನವಾಡಿ ಟ್ರೈನಿಂಗ್ ಕೊಡ್ಬೇಕು ಕೊಡಬಾರ್ದು, ಅವ್ರಿಗೆ ಟ್ರೈನಿಂಗೇ ಕೊಟ್ಟಿಲ್ಲ. ಅದಾದ್ಮೇಲೆ BLAಗಳು, ಎಲ್ಲ ಪಕ್ಷದ ವತಿಯಿಂದ BLAಗಳನ್ನು ಏನು ಅಪಾಯಿಂಟ್ ಮಾಡ್ತಾರೆ, ಆ BLAಗಳಿಗೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಕೊಡ್ಬೇಕು. ಆ BLAಗಳು ಕೂಡ ಇದು ಇಲ್ಲ, ಏನು ಟ್ರೈನಿಂಗ್ ಇಲ್ಲ, ಅವ್ರಿಗೂ ಕೂಡ ಮಾಹಿತಿ ಇಲ್ಲ ಯಾವ ತರ ನಾವು ಇದನ್ನ SIR ಪ್ರೊಸೆಸ್ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕು, ಏನು ನಾವು ಮಾಹಿತಿ ಇಲ್ಲಿ ಪಡ್ಕೊಳ್ಬೇಕು, ಯಾವ ತರ ಒಂದು ಎನುಮೇಷನ್ ಫಾರ್ಮ್ ಫಿಲ್ಅಪ್ ಮಾಡಬೇಕು. ಯಾರು ಸಿಕ್ಕಿಲ್ಲ ಅಂತಂದ್ರೆ ಅವರು ಡಿಲೀಟ್, ಯಾರು ಸಿಕ್ಕಿಲ್ಲ ಅಂತಂದ್ರೆ ಆಬ್ಸೆಂಟ್, ಯಾರು ಸಿಕ್ಕಿಲ್ಲ ಅಂತಂದ್ರೆ ಡೆತ್. ಇವಾಗ ಎಷ್ಟೋ ಜನ ಡೆತ್ ನಲ್ಲಿ ಆಬ್ಸೆಂಟ್ ಇದ್ದವ್ರು ಇದ್ದಾರೆ, ಆಬ್ಸೆಂಟ್ ಇದ್ದವ್ರು ಇದ್ದಲ್ಲಿ ಡೆತ್ ಇದ್ದವ್ರು ಇದ್ದಾರೆ. ಸೊ ಹೀಗಾಗಿ ಇದೊಂದು ಅನ್ಸೈಂಟಿಫಿಕ್ ವೇ ಆಗಿ ಒಂದು SIR ಪ್ರಕ್ರಿಯೆ ನಡೆದಿದೆ. ಎಷ್ಟೇ ಪಾರದರ್ಶಕವಾಗಿ ನಾವು ಮಾಡೀವಿ ಅಂತೇಳಿ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಚುನಾವಣೆ ಆಗಿರ್ಬೋದು, ನಮ್ಮ ವಿಜಯಪುರ ಜಿಲ್ಲಾಡಳಿತರಾಗಿರ್ಬೋದು ಹೇಳಿದ್ರು ಕೂಡ ಇಷ್ಟು ಮತದಾರರು ಕರಡು ಮತದಾರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಇದೊಂದು ಆತಂಕದ ಒಂದು ಸಂಗತಿ ಅಂತ ಹೇಳ್ಬೋದು. ಇದೊಂದು ಆತಂಕಕಾರಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಕರಡು ಮತದಾರ ಪಟ್ಟಿಲಿ ಚೆಕ್ ಮಾಡೋದು, ಯಾಕಂದ್ರೆ ಪಾರ್ಟ್ ನಂಬರ್ ಚೇಂಜ್ ಆಗಿರುತ್ತೆ, ಸೀರಿಯಲ್ ನಂಬರ್ ಚೇಂಜ್ ಆಗಿರುತ್ತೆ, ಕೆಲವರು ಪೋಲಿಂಗ್ ಸ್ಟೇಷನ್ ಚೇಂಜ್ ಆಗಿದೆ. ಸೊ ಹೀಗಾಗಿ ಇದು ಕರೆಕ್ಟ್ ಮಾಹಿತಿ ಕೊಡ್ಲಾರ್ದಕ್ಕೆ ಸಾರ್ವಜನಿಕರಿಗೆ ಇದು ತೊಂದರೆ ಆಗುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. SIR ಹಿಂದೆ ಒಂದು ಪಿತೂರಿ ನಡೆದಿದೆ, SIR ಹಿಂದೆ ಒಂದು ಅರ್ಹ ಮತದಾರರನ್ನು ಡಿಲೀಟ್ ಮಾಡುವಂತ ಪ್ರಯತ್ನ, ಒಂದು ಹುಂಡಾರ ಹಿಂದೆ ನಡೆದಿದೆ ಅಂತ ಒಂದು ಅನುಮಾನ ಬರುತ್ತೆ. ಯಾಕಂದ್ರೆ ನೋಡಿ, ಇಷ್ಟು ಜನರನ್ನು ಡಿಲೀಟ್ ಮಾಡ್ತಾರಂತಂದ್ರೆ 2,97,000. ಅದರಲ್ಲಿ ಈ ಮತದಾರ ಪಟ್ಟಿಯಲ್ಲಿ ಇರುವಂತ ಹೆಸರುಗಳು ಸುಮಾರು 24,000 ಮತದಾರರಿಗೆ ನೋಟಿಸ್ ಕೊಡ್ತಾರಂತೆ. ಈ ಮತದಾರ ಪಟ್ಟಿಯಲ್ಲಿ ಹೆಸರು ಇದೆ ಅವ್ರದ್ದು. ಸೊ ಯಾವುದೇ ಒಂದು ಹೆಸರು ವ್ಯತ್ಯಾಸದಿಂದ ಒಂದು ಸಾಫ್ಟ್ವೇರ್ ಮುಖಾಂತರ ಒಂದು ಲಿಸ್ಟ್ ಮಾಡಿದೆ, 24,000 ಚಿಲ್ಲರ ಜನರಿಗೆ, ಮತದಾರರಿಗೆ ಅವ್ರ ಮನೆಗೆ ನೋಟಿಸ್ ಕಳಿಸ್ತಾರಂತೆ. ಅವ್ರು ನೋಟಿಸ್ ತಗೊಂಡು ERO ಭೇಟಿ ಆಗ್ಬೇಕಂತೆ. ERO ಭೇಟಿಯಾಗಿ ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ, ನಾನು ಮತದಾರ ಇದ್ದೀನಿ, ನಾನು ನಾಗರಿಕ ಇದ್ದೀನಿ, ನಾನು ಭಾರತದ ಒಂದು ನಾಗರಿಕ ನಾನು ಇದ್ದೀನಿ ಅಂತೇಳಿ ಪ್ರೂವ್ ಮಾಡ್ಬೇಕಂತೆ. ಇದು ಎಂತ ನ್ಯಾಯ? ಇಷ್ಟು ವರ್ಷ ಒಂದು ವೋಟಿಂಗ್ ಮಾಡ್ಕೊಂಡು ಬಂದಂತ ನಮ್ಮ ಒಂದು ದೇಶದ ಜನತೆ, ನಾಗರಿಕರು ಒಂದು ತಮ್ಮ ಒಂದು ಸಿಟಿಜನ್ಶಿಪ್ ಒಂದು ಪ್ರೂವ್ ಮಾಡ್ಬೇಕಂತ ಹೇಳಿ ಒಂದು ಬಂದಿದೆ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ? ಇದು ಅನ್ಯಾಯ ಅನ್ಸಲ್ವಾ? ನಾವು ಕೇಳ್ತಾರ ಪ್ರಶ್ನೆ, ಇದು ಅನ್ಯಾಯ ಅನ್ಸೋದಿಲ್ವಾ? ಸೊ ಹೀಗಾಗಿ 24 ಜನ ಏನು ನೋಟಿಸ್ ಬರುತ್ತಲ್ಲ, ಆ 24,000 ಜನ ಸಪೋಸ್ ನೋಟಿಸ್ಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಹೆಸರು ಕೂಡ ಈ ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ ಚುನಾವಣಾ ಆಯೋಗ. ಸಪೋಸ್ ಅವ್ರು ನೋಟಿಸೇ ತಲುಪಲಿಲ್ಲ, BLO ನೋಟಿಸ್ ತಗೊಂಡು ಹೋದ್ಮೇಲೆ ಮತದಾರರಿಗೆ ಅವರು ಸಿಗ್ಲೇ ಇಲ್ಲ, ಹೆಸರು ಡಿಲೀಟ್ ಮಾಡ್ಬಿಡ್ತೀರಾ? ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಚುನಾವಣಾ ಆಯೋಗ, ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನೋಟಿಸ್ಗೆ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಮತದಾರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕೆ? ಯಾವ ತರ ಇದೆ ಅದೇ ತರ ಇಟ್ಬಿಡಿ ಅವ್ರ ಹೆಸರು. ಏನ್ ನಿಮಗೆ ಏನಾದ್ರು ವ್ಯತ್ಯಾಸ ಕಂಡು ಬಂದಿದ್ರೆ, ಹೆಸರಿನಲ್ಲಿ ಏನು ಮಿಸ್ ಮ್ಯಾಚ್ ಕಾಣಿದ್ರೆ ಅದೇ ತರ ಇಟ್ಬಿಡಿ. ಅವ್ರು ಆಮೇಲೆ ಫಾರ್ಮ್ 8 ಆಡ್ಕೊಂಡು ಕರೆಕ್ಷನ್ ಮಾಡ್ಕೋತಾರೆ, ಅವಕಾಶ ಇದೆ ಅಲ್ಲ. ಫಾರ್ಮ್ 6 ಇದೆ, ಫಾರ್ಮ್ 7 ಇದೆ, ಫಾರ್ಮ್ 8 ಇದೆ. ಅವ್ರು ಕರೆಕ್ಷನ್ ಬೇಕಾದ್ರೆ ಫಾರ್ಮ್ 8 ತುಂಬಿಕೊಂಡು ಆಮೇಲೆ ಅವ್ರು ಚೇಂಜ್ ಮಾಡ್ಕೋತಾರೆ, ಕರೆಕ್ಷನ್ ಮಾಡ್ಕೋತಾರೆ ತಮ್ಮ ಹೆಸರು. ಸೊ ಅದಕ್ಕೆ ನೀವು 24,000 ಜನರನ್ನ ನೋಟಿಸ್ ಕಳಿಸೋ ಅವಶ್ಯಕತೆ ಏನಿದೆ? ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಸುಮಾರು 42.38 ಲಕ್ಷ ಜನರಿಗೆ ನೋಟಿಸ್ ಕಳಿಸಿದ್ದಾರೆ. ನೋಡಿ, 48 ಲಕ್ಷ ಇಡೀ ಕರ್ನಾಟಕದಲ್ಲಿ 48 ಲಕ್ಷ ಜನರಿಗೆ ನೋಟಿಸ್ ಕಳಿಸಿದ್ದಾರೆ. ಯಾಕೆ? ನಿಮಗೆ ಹೆಸರು ಮಿಸ್ ಮ್ಯಾಚ್ ಇದೆ ಅಲ್ಲ, ಹೆಸರು ಮಿಸ್ ಮ್ಯಾಚ್ ಕರೆಕ್ಷನ್ ಅವ್ರು ಮಾಡ್ಕಾಕಿದ್ರು ಅವಕಾಶ ಕೊಡಿ. ನೀವು ಫಾರ್ಮ್ 8 ಇಟ್ಟಿದ್ದೀರಾ, ಎದಕ್ಕೆ ಇಟ್ಟಿದ್ದೀರಾ? ಫಾರ್ಮ್ 8 ಇಟ್ಟಿದೆ ನೀವು ಕರೆಕ್ಷನ್ಗೋಸ್ಕರ, ಅದು ಮಾಡ್ಕೋತ ಕರೆಕ್ಷನ್ ಅವ್ರ. ಆಮೇಲೆ ಅದನ್ನ ಕೇಳೋರು ನೀವ್ ಯಾರು? ನಿಮಗೆ ಯಾರು ಅಧಿಕಾರ ಕೊಟ್ರು ಅವ್ರ ಹೆಸರು ತಿದ್ದುಪಡಿ ಮಾಡೋದು? ಸೊ ಇದು BLO ಆಪ್ ನಲ್ಲಿ ಸಾಫ್ಟ್ವೇರ್ ಬಂದ್ಬಿಟ್ಟಿದೆ. ಆ ಸಾಫ್ಟ್ವೇರ್ ನಲ್ಲಿ ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ ಈ ಒಂದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 24,000 ಜನರಿಗೆ ನೋಟಿಸ್ ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸುಮಾರು 42 ಲಕ್ಷ ಜನರಿಗೆ ನೋಟಿಸ್ ಹೋಗ್ತಾ ಇದೆ. ಸೊ ಹೀಗಾಗಿ ಈ SIR ಪ್ರಕ್ರಿಯೆ ಏನು ಪಾರದರ್ಶಕವಾಗಿ ಮಾಡಿವಂತೇಳಿ ನೀವು ತೋರಿಸ್ಕೊಡ್ತೀರಾ, ಪಾರದರ್ಶಕ ಇದ್ರೂ ಕೂಡ ಹಿಂದೆ ಒಂದು ಅವಮಾನದ ಒಂದು
ಕಿಡಿ ಹತ್ತಿದೆ. ಸಾಕಷ್ಟು ಅನುಮಾನಾಸ್ಪದವಾದ ಒಂದು ಒಂದು SR ಪ್ರಕ್ರಿಯೆ ನಡೆದಿದೆ. ಇಷ್ಟು ಮತದಾರನ್ನು ಡಿಲೀಟ್ ಮಾಡ್ತಾ ಇದ್ದೀರಾ, ಅವಶ್ಯಕತೆ ಇಲ್ಲ. ಸೊ ನಾನು ಕೇಳ್ಕೊಳ್ಳೋದು ಅಷ್ಟೇ, ನಮ್ಮ ಹೋರಾಟ ಸಮಿತಿ ವತಿಯಿಂದ ಹಾಗೂ ಮತ ಕಾವಲು ಸಮಿತಿ ವತಿಯಿಂದ ನಾವು ಕೇಳಕ್ ಇಚ್ಛೆ ಪಡೋದು ಒಂದೇ, ಯಾರು ನೀವು ಆಪ್ಷನ್ ಅಂತ ತೋರಿಸಿದ್ದೀರಾ, ಯಾರು ಶಿಫ್ಟೆಡ್ ಅಂತ ತೋರಿಸಿದ್ದೀರಾ, ಯಾರ್ದು ನೀವು ಡೂಪ್ಲಿಕೇಟ್ ಡಿಲೀಟ್ ಮಾಡಿ, ಡೂಪ್ಲಿಕೇಟ್ ಯಾವ್ದು ಎಲ್ಲ ಡಿಲೀಟ್ ಮಾಡಿ, ಡೂಪ್ಲಿಕೇಟ್ ಡಿಲೀಟ್ ಮಾಡಿ, ಡೆತ್ ಆದವ್ರದ್ದು ಡಿಲೀಟ್ ಮಾಡಿ, ಅನರ್ ಇದು ಡಿಲೀಟ್ ಮಾಡಿ. ಬಟ್ ವ್ಯಾಲಿಡ್ ಇದ್ದಂತ ಆಬ್ಸೆಂಟ್ ಇದ್ದವ್ರನ್ನ ಯಾಕೆ ನೀವು ಡಿಲೀಟ್ ಲಿಸ್ಟ್ ನ ತೋರಿಸ್ತಿದ್ದೀರಾ? ಶಿಫ್ಟ್ ಆದಂತವ್ರನ್ನ ನೀವು ಯಾಕೆ ಡಿಲೀಟ್ ಲಿಸ್ಟ್ ನ ತೋರಿಸ್ತಿದ್ದೀರಾ? ಅವ್ರಿಗೆ ಅವಕಾಶ ಕೊಡಿ. ಈ ಒಂದು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಆದ್ಮೇಲೂ ಕೂಡ ಅವ್ರಿಗೆ ಇನ್ನೂ ಅವಕಾಶ ಕೊಡಿ. ನೀವು ಅದನ್ನೆಲ್ಲ ಬಿಟ್ಟು ನೀವು ಡೈರೆಕ್ಟ್ ನೀವು 27ನೇ ತಾರೀಕು ಅಕ್ಟೋಬರ್ಗೆ ನೀವು ಫೈನಲ್ ಲಿಸ್ಟ್ ನಲ್ಲಿ ಅವ್ರ ಹೆಸರು ತೆಗೆದ್ರೆ ಆ ಮತದಾರ ಎಲ್ಲಿ ಹೋಗ್ಬೇಕು? ನೀವು ಎಷ್ಟೇ ಅವಕಾಶ ಕೊಟ್ಟರು ಕೂಡ ಕೆಲವರು ಅನ್ಎಜುಕೇಟೆಡ್ ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ರೈತರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ. ಸೊ ಇದು ನೀವು ಮಾಡ್ತಾ ಇರೋ ಒಂದು ಅನ್ಯಾಯ ಅಂತ ಹೇಳ್ತೀನಿ. ಚುನಾವಣಾ ಆಯೋಗ ಮಾಡ್ತಾ ಇರೋದು ನಮ್ಮ ಒಂದು ಪ್ರಜಾತಂತ್ರ ಮೇಲೆ ಮತ್ತೆ ನಮ್ಮ ಮತದಾರ ಮೇಲೆ ನೀವು ಒಂದು ಅನ್ಯಾಯ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ. ಅವ್ರ ಹೆಸರು ಡಿಲೀಟ್ ಅನ್ನು ಮಾಡಿ. ಸೊ ದಯವಿಟ್ಟು ನಾವು ಕೇಳ್ತಾ ಇರೋದಷ್ಟೇ, ಅರ್ಹ ಮತದಾರರು ಯಾರು ಆಬ್ಸೆಂಟ್ ಇದ್ದಾರೆ, ಯಾರು ಶಿಫ್ಟೆಡ್ ಆಗಿದ್ದಾರೆ, ಯಾರು ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನು ತೋರಿಸಿದ್ದೀರಾ, ದಯವಿಟ್ಟು ಇವ್ರ ಹೆಸರು ಫೈನಲ್ ಲಿಸ್ಟ್ ಅಲ್ಲೂ ಕೂಡ ಇರಬೇಕು. ಯಾವುದೇ ಕಾರಣಕ್ಕೆ ನೀವು ಅವನ್ನ ಆಬ್ಸೆಂಟ್ ಇದ್ದವ್ರನ್ನ ನೀವು ಡಿಲೀಟ್ ಅಂತ ದಯವಿಟ್ಟು ತೋರಿಸ್ಬೇಡಿ. ಇದು ನಾವು ಕಳ್ಕಳ ಕೇಳ್ಕೊತಾ ಇದೀವಿ, ಇದನ್ನು ನೀವು ಡಿಲೀಟ್ ಮಾಡ್ಕೊಡುದು, ಇದು ನಿಮ್ ರೈಟ್ಸ್ ಅಲ್ಲ. ಸೊ ಅದಕ್ಕೆ ಈ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ವಿಜಯಪುರದ ಬಹಳ ಆತಂಕಕಾರಿ, ಸುಮಾರು 2,97,000 ಡಿಲೀಟ್ ಆಗ್ತಿದ್ದಾರೆ. ಈ 2,97,000 ನಮ್ಮ ಮತದಾರ ಪಟ್ಟಿಯಲ್ಲಿ ಉಳಿಯಬೇಕು. ಇದರಲ್ಲಿ ಡಿಲೀಟ್ ಮಾಡಿ, ಯಾವುದು ಡೂಪ್ಲಿಕೇಟ್ ಇದ್ರೆ ಡಿಲೀಟ್ ಮಾಡಿ, ಡೆತ್ ಅನ್ನು ಡಿಲೀಟ್ ಮಾಡಿ, ಅದು ಒಪ್ತೀವಿ. ಬಟ್ ಅದನ್ನ ಬಿಟ್ಟು ನೀವು ಆಪ್ಷನ್ ಇದ್ದವ್ರನ್ನು ನೀವು ಲಿಸ್ಟ್ ನಲ್ಲಿ ತೋರಿಸ್ತಿದ್ದೀರಾ, ಶಿಫ್ಟ್ ಅದನ್ನು ಲಿಸ್ಟ್ ನಲ್ಲಿ ತೋರಿಸ್ತಿದ್ದೀರಾ. ಸೊ ಅವ್ರು ಅವಕಾಶ ಮಾಡಿ ಕೊಡ್ಬೇಕಲ್ಲ. ನೀವು ಒಮ್ಮೆಲೆ ಡಿಲೀಟ್ ಮಾಡ್ತೀವಿ ಅಂತಂದ್ರೆ ಹೇಗೆ? ಹೀಗಾಗಿ ಈ ಒಂದು ಪ್ರಕ್ರಿಯೆ ಹಿಂದೆ ಒಂದು ಹುನ್ನಾರ ಇದೆ. ಅರ್ಹ ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು ಅಂತೇಳಿ ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅನರ್ಹ ಮತದಾರರನ್ನು ಕಿತ್ತೋಗಿರಿ, ಅರ್ಹ ಮತದಾರರು ದಯವಿಟ್ಟು ಮತದಾರ ಪಟ್ಟಿಯಲ್ಲಿ ಇರಬೇಕು. ನಾಳೆ ಬರುವಂತ ಅಕ್ಟೋಬರ್ 27ನೇ ತಾರೀಕು ಫೈನಲ್ ವೋಟರ್ ಲಿಸ್ಟ್ ನಲ್ಲಿ ಕೂಡ ಎಲ್ಲ ನಮ್ಮ ವಿಜಯಪುರ ಜನತೆಯ ಅರ್ಹ ಮತದಾರರ ಪಟ್ಟಿಯಲ್ಲಿ ಎಲ್ಲ ಅರ್ಹ ಮತದಾರರ ಹೆಸರು ಕೂಡ ಇರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೆ. ಒಬ್ಬೊಬ್ಬರಲ್ಲಿ ಎರಡೆರಡು ವೋಟರ್ ಕಾರ್ಡ್ಸ್ ಇರ್ತವೆ, ಮೂರ್ ಇರ್ತವೆ. ಅವ್ರು ಎಲ್ಲಿ ವೋಟಿಂಗ್ ಮಾಡ್ತೀವಿ ಅಂತೇಳಿ ಅವ್ರು ಫಿಕ್ಸ್ ಮಾಡ್ಕೋಬೇಕು. ಇವಾಗ ಅವ್ರ ಹತ್ರ ಎರಡಿತ್ತಪ್ಪ ಅಂತಂದ್ರೆ ವೋಟಿಂಗು ಎರಡಿತ್ತಂತಾರೆ, ಒಂದು ಡಿಲೀಟ್ ಮಾಡ್ಬೇಕು. ನೀವು ಬಿಜಾಪುರದಲ್ಲಿ ಇದ್ರೆ ಬಿಜಾಪುರದಲ್ಲಿ ನಂದು ಇರ್ಲಿ ಅಂತಂದ್ರೆ ಬಿಜಾಪುರದಲ್ಲಿ ಇರಿಸ್ಕೊಂಡು, ಬೇರೆ ಮತಕ್ಷೇತ್ರದಲ್ಲಿ ಇತ್ತು ಅಥವಾ ಬೇರೆ ವಾರ್ಡ್ ಅಲ್ಲಿ ಇತ್ತಪ್ಪ ಅಂತ ಅದನ್ನ ನೀವು ಡಿಲೀಟ್ ಮಾಡ್ಬೇಕು. ಅದು ಒಂದು ಮತದಾರ ಆಗಿ ನಮ್ದು ಕೂಡ ಜವಾಬ್ದಾರಿ. ಎರಡೆರಡು ಒಂದು ವೋಟರ್ ಕಾರ್ಡ್ ಇಟ್ಕೊಳ್ಳುವಂತ ಅವಕಾಶ ನಮ್ಮ ದೇಶದಲ್ಲಿ ಇಲ್ಲ. ಅದು ಕ್ರಿಮಿನಲ್ ಅಫೆನ್ಸ್. ನಿಮ್ಗೆ ಗೊತ್ತಿದ್ರು ಕೂಡ ಅದು ನಿಮ್ಮ ಹತ್ರ ಹಿಡ್ಕೊಂಡು ಕೂತ್ರಿ, ನೀವು ಮಾಹಿತಿ ಕೊಡ್ಲಿಲ್ಲ ಚುನಾವಣಾ ಯಾಕಂದ್ರೆ ಅದು ನಿಮ್ ತಪ್ಪು. ಸೊ ಮತದಾರರು ತಮ್ಮ ಹತ್ರ 2 ವೋಟರ್ ಕಾರ್ಡು ಅಥವಾ 2 ಎಪಿಕ್ ನಂಬರ್ ಇದ್ದಂತ ಒಂದು ವೋಟರ್ ಕಾರ್ಡ್ ನಿಮ್ದಿತ್ತಂತಂದ್ರೆ ದಯವಿಟ್ಟು ಮುಚ್ಚಿಡಬೇಡಿ, ಅದನ್ನ ಒಪ್ಪಿಸಿ. ನನಗೆ ಒಂದ್ ಕಡೆ ನಾನು ಮತದಾನ ಇಡಿ, ವಿಜಯಪುರದಲ್ಲಿ ಇಡ್ಬೇಕಂದ್ರೆ ವಿಜಯಪುರದಲ್ಲಿ ಇಡಿ, ಇಲ್ಲ ನೀವು ಬೇರೆ ಕ್ಷೇತ್ರ ಇದ್ದಂತ ಅಲ್ಲಿ ಇರ್ಬೇಕಂದ್ರೆ ಅಲ್ಲಿ ಇಡಿ. ಬಟ್ ಒಂದರಲ್ಲಿ ಇಡೀ ದೇಶದಲ್ಲಿ ಕೂಡ ಕೇವಲ ಒಂದು ಮತದಾರರಿಗೆ ಒಂದು ಮತದಾನ ಹಕ್ಕು ಮಾತ್ರ ಇರುತ್ತೆ, ಹೊರತಾಗಿ 2 ಮತದಾನ ಹಕ್ಕು ಇರಂಗಿಲ್ಲ. ಹೀಗಾಗಿ ನಾನು ಕೂಡ ನಾಗರಿಕ ಕೂಡ ನಾನು ಕೇಳ್ಕೊತೀನಿ, ಮತದಾರ ಕೂಡ ಕೇಳ್ಕೊತೀನಿ, ನಿಮ್ಮ ಹತ್ರ ಏನಾದ್ರು 2 ಡೂಪ್ಲಿಕೇಟ್ ಅಥವಾ 3 ಕಾರ್ಡ್ಸ್ ಇದ್ರೆ, ತಪ್ಪಾಗಿ ನೀವು ಮಾಡ್ಕೊಂಡಿದ್ರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ವೋಟಿಂಗ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ರೆ ದಯವಿಟ್ಟು ಅದನ್ನ ನೀವು ಚುನಾವಣಾ ಆಯೋಗ ತಿಳಿಸ್ಬೇಕು, BLOಗಳಿಗೆ ತಿಳಿಸ್ಬೇಕು. ಒಂದನ್ನು ಮಾತ್ರ ನೀವು ಇಟ್ಕೊಳ್ಳಿ, ಮಿಕ್ಕಿದ್ ಒಂದು ಏನಿರುತ್ತಲ್ಲ ಅದನ್ನ ನೀವು ಡಿಲೀಟ್ ಮಾಡಿಸುವಂತ ಒಂದು ಜವಾಬ್ದಾರಿ ನಿಮ್ದು ಕೂಡ ಇದೆ. ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ಬಿಜಾಪುರ ಸಿಟಿಯಲ್ಲೂ ಕೂಡ ಒಂದಿದೆ, ನನಗೆ ಗುಲ್ಬರ್ಗದಲ್ಲೂ ಒಂದಿದೆ, ಬೆಂಗಳೂರಿನಲ್ಲೂ ಇದೆ ಅಂತ ತಿಳ್ಕೊಳ್ಳಿ. ನಾನು ಬೆಂಗಳೂರಿನಲ್ಲೂ ವೋಟ್ ಮಾಡ್ತೀನಿ, ನಾನು ಇದರಲ್ಲೂ ವೋಟ್ ಮಾಡ್ತೀನಿ, ಬಿಜಾಪುರದಲ್ಲಿ ವೋಟ್ ಮಾಡ್ತೀನಿ, ಇಲ್ಲ. ಒಂದ್ ಕಡೆ ನಿಮ್ದು ಬೆಂಗಳೂರಿನಲ್ಲಿ ಮಾಡ್ತೀರಾ, ಬೆಂಗಳೂರಿನಲ್ಲಿ ಇಟ್ಕೊಳ್ಳಿ, ಉಳ್ಕಿದ್ ಡಿಲೀಟ್ ಮಾಡಿ. ಇಲ್ಲ ಬಿಜಾಪುರದಲ್ಲಿ ಇಟ್ಕೋತೀರಾ, ಬಿಜಾಪುರದಲ್ಲಿ ಇಟ್ಕೊಂಡು ಬೇರೆ ಕಡೆ ಡಿಲೀಟ್ ಮಾಡಿ. ನಿಮಗೆ ಎಲ್ಲಿ ಮತದಾನ ಮಾಡಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆ ಒಂದು ಕ್ಷೇತ್ರ ಮಾತ್ರ ನೀವು ಮತದಾನ ID ಇಟ್ಕೋಬೇಕು, ಹೊರತಾಗಿ ಎಲ್ಲಾ OT ID ಇಟ್ಕೊಂಡ್ ಕೂತ್ರೆ ಅದು ನಿಮ್ಮ ಮೇಲೆ ನಾಳೆ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಗೊತ್ತಿದ್ದು ನೀವು ಮುಚ್ಚಿ ಒಂದು ಚುನಾವಣೆ ಆಗ್ಬೇಕು, ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರ ಅಂತೇಳಿ ನಿಮ್ಮ ಮೇಲೆ ಕೇಸ್ ಆಗುವಂತ ಸಾಧ್ಯತೆಗಳು ಇದಾವೆ. ಹೀಗಾಗಿ ಎಲ್ಲಿ ನೀವು ಮತದಾನ ಮಾಡ್ತೀರಾ ಅದು ಒಂದೇ ಮತದಾನ ಒಂದು ಅರ್ಹತೆ ನೀವು ಇಟ್ಕೊಂಡು ಬೇರೆ ಕಡೆ ಡಿಲೀಟ್ ಮಾಡಿಸುವಂತ ಕೆಲಸ ನೀವು ಕೂಡ ಮಾಡಬೇಕು. ಚುನಾವಣಾ ಆಯೋಗವನ್ನು
ಕೇಂದ್ರ ಸರ್ಕಾರ ನಡೆಸಿದ್ದಾರಲ್ಲ, ಇದು ಅಗ್ದಿ ಇದಕ್ಕೆ ಬಹಳ ದೋಷ ಇದರಲ್ಲಿ ಇದೆ. ದೋಷಗಳಿಂದ ಇದು ಬಹಳ ಇದು ಆಗಿದೆ. ಅದಕ್ಕೆ ನಾವು ಇದನ್ನು ಒಪ್ಪೋದಿಲ್ಲ, ಇದನ್ನು ನಾವು ತಿರಸ್ಕರಿಸುತ್ತೇವೆ, ಇದನ್ನು ಒಪ್ಪೋದಿಲ್ಲ. ಯಾಕಂದ್ರೆ ಜ್ಞಾನೇಶ್ ಕುಮಾರ್ ಎಲೆಕ್ಷನ್ ಕಮಿಷನರ್ ಇದ್ದಾರಲ್ಲ, ಅವರನ್ನು ಇದನ್ನು ಹಾಕಿಕೊಂಡು ಕೇಂದ್ರ ಸರ್ಕಾರ ಬಹಳ ಇದರಲ್ಲಿ ಒಂದು ದುರ್ದೋಷದಿಂದ ತಮ್ಮ ಅಧಿಕಾರವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳಿಕ್ಕೆ ಒಂದು ಷಡ್ಯಂತ್ರವನ್ನು ನಡೆಸಿದ್ದಾರೆ. ನಮ್ಮ ಬೇಡಿಕೆ ಇದೆ, ಜ್ಞಾನೇಶ್ ಕುಮಾರ್ನವರು ರಾಜೀನಾಮೆ ಕೊಡಬೇಕು. ಮತ್ತು ಈ ಅಕ್ರಮ ಪದ್ಧತಿಯಿಂದ ಎಷ್ಟು ಜನ ಇದರಲ್ಲಿ ಡಿಲೇಷನ್ ಆಗಿದೆ. ಇದಕ್ಕೋಸ್ಕರ ನಾವು ಎಲೆಕ್ಷನ್ ಕಮಿಷನ್ ಚಲೋ ಅಂತೇಳಿ ಒಂದು ಚಳವಳಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಾವು ಎಲ್ಲರನ್ನ ಕರೆ ಕೊಡ್ತಾ ಇದ್ದೀವಿ. ಏನು ಇಂದಿನ ದಿವಸ ಬಹುಮುಖ್ಯವಾಗಿ ಒಂದು ವಿಷಯವನ್ನು ಇಟ್ಕೊಂಡು ನಾವು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದು, ನಮ್ಮ ಮದಕಾವಲು ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಗೌರವಾನ್ವಿತ ಭೋಗೇಶ್ ಸೋಲಾಪುರ್ ಅವರ ಒಂದು ನೇತೃತ್ವದಲ್ಲಿ ಇಂದಿನ ದಿವಸ ನಮ್ಮ ಹಿರಿಯರಾದ ಮಶಾಳ್ಕರ್ ಸಾಹೇಬರು, ಹಂದ್ರಾಳ್ ಸಾಹೇಬರು ಹಾಗೂ ನೀಲಾಂಬಿಕಾ ಅವರು ಮತ್ತು ನಮ್ಮ ಅಬ್ದುಲ್ ಖದೀರ್ ಸರ್ ಇವರೆಲ್ಲರೂ ನಾವು ಕೂಡ್ಕೊಂಡು ಇವತ್ತು SIR ಪ್ರಕ್ರಿಯೆ ಬಗ್ಗೆ ಏನಪ್ಪಾ ಅಂತಂತಂದ್ರೆ ನಾವು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಏನದ, ಈಗಾಗಲೇ ನಮ್ಮ ಒಬ್ಬ ಜಿಲ್ಲಾ ಅಧ್ಯಕ್ಷರಾದಂಥ ಭೋಗೇಶ್ ಸೋಲಾಪುರ್ ಸರ್ ಏನದ ಸಂಪೂರ್ಣವಾಗಿ ವಿವರವಾಗಿ ಎಲ್ಲ ಒಂದು ವಿಷಯವನ್ನು ತಮ್ಮ ಮಾಧ್ಯಮದ ಮುಂದೆ ಸ್ಪಷ್ಟೀಪಡಿಸಿದ್ದಾರೆ. ಒಂದು ವಿಷಯ ಏನಪ್ಪಾ ಅಂತಂತಂದ್ರೆ, ಈ ಏನೋ ಒಂದು SIR ಅನ್ನೋದು ಪ್ರಕ್ರಿಯೆ ಅದಲ್ಲ, ಯಾವ ತರನಾಗಿ ಆಗ್ಬೇಕಾಗಿತ್ತು ಇದು ಆಗಿಲ್ಲ ಅನ್ನುವಂಥ ಒಂದು ಅನಿಸಿಕೆ ನಮ್ದಾಗಿರ್ತದೆ. ಅದಕ್ಕಾಗಿ ಬರುವಂತ ದಿನಮಾನಗಳಲ್ಲಿ ಮತ್ತೆ ಏನಾದರೂ ಉಳಿದಿದ್ರೆ ಅವನ್ನೇನದ ಸರಿಯಾಗಿ ಸರಿಪಡಿಸಿ ಮಾಡ್ಬೇಕಂತೇಳಿ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ನಾನು ಆಗ್ರಹ ಪಡಿಸ್ತೇನೆ. ಈ ಒಂದು SIR ಪ್ರಕ್ರಿಯೆಯಲ್ಲಿ ಅವರು ಸ್ಪಷ್ಟವಾಗಿ ಯಾರು ಶಾ ಮತ್ತು ಮೋದಿ ಮುಂಚಿತವಾಗಿ ನಾವು 1947ರವರೆಗೆ ಅಧಿಕಾರ ಮಾಡ್ತೀವಿ ಅಂತೇಳಿ ಹೇಳೋದ್ರ ಜೊತೆಯಲ್ಲಿ ಈ ಒಂದು ಈಗಾಗಲೇ 5-6 ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆಯನ್ನು ಮಾಡಿ ಅದರ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅವರು ಸ್ಪಷ್ಟವಾಗಿ ಏನು ಸ್ವಲ್ಪದರಲ್ಲಿ ಬರ್ತಿದ್ರಲ್ಲ, ಆರಿಸಿ ಬರುವಂಥ ಏನು ಒಂದು ಅಂಕೆ ಇದೆಯಲ್ಲ, ಅದನ್ನು ಅವರಿಗೆ ಯಾರು ವೋಟ್ ಹಾಕೋದಿಲ್ಲ ಅವರನ್ನು ಡಿಲೀಟ್ ಮಾಡೋದು ಅಥವಾ ಅದು ಏನೋ ಬೇರೆ ಕಡೆ ಹೋಗಿದೆ ಅನ್ನೋದಾಗಲಿ, ಯಾವುದೋ ಒಂದು ಮೂಲದಲ್ಲಿ ಅವರನ್ನು ಕಡಿಮೆ ಮಾಡೋದ್ರ ಮೂಲಕ ಈ ಒಂದು ಪ್ರಕ್ರಿಯೆಯಲ್ಲಿ ವೋಟರ್ಸನ್ನು ಹೊರಗಿಟ್ಟು ಚುನಾವಣೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಈ ಚುನಾವಣಾ ಆಯೋಗವನ್ನು ನೇಮಿಸಿ ಅವರ ಮುಖಾಂತರ ತಮ್ಮ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದಿದ್ದೇ ಆದರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಚುನಾವಣೆನೇ ನಡೆಯದ ರೀತಿಯಲ್ಲಿ ಸರ್ವಾಧಿಕಾರಿ ಸರ್ಕಾರ ಬರ್ತದೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಇವರು ಕಂಟಿನ್ಯೂ ನಾವೇ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತದಾರರನ್ನ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಎಲ್ಲ ಪ್ರಗತಿಪರ ಸಂಘಟನೆಯವರು, ಈ ಒಂದು ಕಾವಲು ಸಮಿತಿಯ ಸದಸ್ಯರು ವಿರೋಧಿಸ್ತೀವಿ. ಯಾರು ಶಿಫ್ಟೆಡ್ ಅದಾರ ಅಥವಾ ಯಾರು ಡೆತ್ ಇದಾರ ಅವ್ರನ್ನೆಲ್ಲ ತೆಗಿಲಿ, ಆದರೆ ಯಾರು ಶಿಫ್ಟ್ ಆಗಿದಾರ ಅವ್ರನ್ನೆಲ್ಲ ಹುಡುಕಾಡಿ ಅವರಿಗೆ ಆ ಹಕ್ಕನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಮತ್ತೆ ಏನು ಬಿಜಾಪುರ ಜಿಲ್ಲೆಯಲ್ಲಿ 24,000ಕ್ಕೂ ಹೆಚ್ಚು ಇವತ್ತು ಶಿಫ್ಟೆಡ್ ಅಥವಾ ಇದು ಅಂತ ಹೇಳಿದಾರ, ಅವ್ರನ್ನೆಲ್ಲರನ್ನೂ ಕೂಡ ಏನು ಈಗ 2 ತಿಂಗಳ ಟೈಮ್ ಇದೆ, ಆ ಟೈಮ್ದಲ್ಲಿ ಅವರಿಗೆ ಒಳ್ಳೆ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಸರ್ಕಾರನೇ, ಈ ಚುನಾವಣಾ ಆಯೋಗನೇ ಆ ಕೆಲಸ ಮಾಡಿ ಅವರನ್ನು ಒಳ್ಳೆ ಅದರಲ್ಲಿ ಇದು ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಯಾಕಂದರೆ ಇವತ್ತು ಅವರನ್ನು ಯಾವ BLO ಅವ್ರ ಮನೆಗೆ ಹೋಗದೆ
ಅಲ್ಲೇ ಕೂತು ಶಿಫ್ಟ್ ಆಗಿದ್ದಾರೆ ಅಥವಾ ಅಬ್ಸೆಂಟ್ ಆಗಿದ್ದಾರೆ ಅಥವಾ ಡೆತ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಕೆಲವೊಂದು ಕಡೆ ನಡೆದಿದ್ದಾವ ಅಂತೇಳಿ ನಮ್ಗೆ ಮಾಹಿತಿ ಇದೆ. ಅವನ್ನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀವಿ. ಮತ್ತೊಮ್ಮೆ ಅವು ಏನು ಶಿಫ್ಟ್ ಅಂತ ಹೇಳಿದಾರ ಅಥವಾ ಡೆತ್ ಅಂತ ಹೇಳಿದಾರ ಅಥವಾ ಏನು ಅಬ್ಸೆಂಟ್ ಅಂತ ಹೇಳ್ತಾರ, ಇವನ್ನೆಲ್ಲನೂ ಕೂಡ ಮತ್ತೆ ಮರು ತನಿಖೆ ಮಾಡಿ ಅವರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ.